ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಕನ್ನಡ ಕೀಪ್ಯಾಡ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ. ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ನೀವು ಈಸಿಯಾಗಿ ಕನ್ನಡನ ಟೈಪ್ ಮಾಡ್ಬೋದು ಮತ್ತು ಇದರಲ್ಲಿ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಈ ಅಪ್ಲಿಕೇಶನ್ ಬೇಕಂತಂದರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಕೀಬೋರ್ಡ್ ಅಂತ ಸರ್ಚ್ ಮಾಡಿ. ಇಲ್ಲಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದರೆ ಈ ಟೈಪ್ ತೋರಿಸುತ್ತೆ ಸ್ಟಾರ್ಟಿಂಗು. ಈಗ ಇದರಲ್ಲಿ ಆ್ಯಕ್ಟಿವ್ ಡ್ಯಾಶ್ ಕನ್ನಡ ಕೀಬೋರ್ಡ್ ಅಂತ ಮಾಡಿದ ಮೇಲೆ ಇದರಲ್ಲಿ ಡ್ಯಾಶ್ ಕನ್ನಡ ಕೀಬೋರ್ಡ್ನ ಆನ್ ಮಾಡಬೇಕಾಗತ್ತೆ. ಈಗ ಆನ್ ಮಾಡಿದ ಮೇಲೆ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ನೆಕ್ಸ್ಟ್ ಅದು ಆ್ಯಕ್ಟಿವ್ ಆಗುತ್ತೆ. ಮತ್ತು ಸೆಲೆಕ್ಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕನ್ನಡ ಸೆಲೆಕ್ಟ್ ಮಾಡಿದ ಮೇಲೆ ಈಗ ಹೌ ಟು ರೈಟ್ ಇನ್ ಕನ್ನಡ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ರೀತಿ ನೀವು ಕನ್ನಡನ ಟೈಪ್ ಮಾಡಬೇಕು ಅಂತ ಅದರಲ್ಲಿ ತೋರಿಸುತ್ತೆ. ಇಲ್ಲಂತಂದರೆ ಕೀಬೋರ್ಡ್ ಸೆಟ್ಟಿಂಗ್ ಅಂತ ಇರುತ್ತಲ್ಲ, ಅದರಲ್ಲಿ ಹೋದರೆ ನೀವು ಇದರಲ್ಲಿ ಥೀಮ್ಸು ವಾಯ್ಸ್ ಟೈಪಿಂಗ್ ಎಲ್ಲ ಮಾಡಬೇಕು. ಇದರಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ಥೀಮ್ಸ್ನ ಯಾವ ರೀತಿ ನಾವು ಮಾಡ್ಬೋದು ಅಂತಂದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಟೈಪಲ್ಲಿ ಕಲರ್ಸ್ ಇರ್ತವೆ. ಆ ಸೆಲೆಕ್ಟ್ ಮಾಡಿದರೆ ನಿಮ್ಮ ಕೀಬೋರ್ಡ್ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗುತ್ತೆ. ಇಷ್ಟೇ ಅಲ್ಲದೆ ನಿಮ್ಮ ಇಮೇಜನ್ನು ಕೂಡ ನೀವು ಬ್ಯಾಕ್ಗ್ರೌಂಡ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಈ ಟಾಪಲ್ಲಿ ಯಾಡ್ ಫೋಟೋ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದೇ ಆದ ಫೋಟೋನ ಸೆಲೆಕ್ಟ್ ಮಾಡ್ಬೋದು. ಈಗ ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದರ ಗ್ಯಾಲರಿದಲ್ಲಿ ಹೋಗಿ ನಿಮ್ಮ ಯಾವುದೇ ಫೋಟೋ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ, ಈಗ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಕ್ರಾಪ್ ಕೂಡ ಮಾಡ್ಬೋದು. ಯಾವ ಪ್ಲೇಸ್ ಬೇಕೋ ಅದನ್ನು ಕ್ರಾಪ್ ಮಾಡಿ ನೀವು ಡನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಬ್ರೈಟ್ನೆಸ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಡನ್ ಮೇಲೆ ಕ್ಲಿಕ್ ಮಾಡ್ಬೋದು. ನೋಡಿ, ಈಗ ಒಂದು ಥೀಮ್ ರೆಡಿ ಆಗಿದೆ. ಈಗ ಬೇರೆ ಥೀಮ್ ಸೆಲೆಕ್ಟ್ ಮಾಡ್ಬೋದು. ಈಗ ನಮ್ಮದೇ ಇಮೇಜಸ್ನ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇದೇ ರೀತಿ ನೀವು ಬೇರೆ ಬೇರೆ ಸೆಟ್ಟಿಂಗ್ಸನ್ನ ನಿಮಗೆ ಹೇಳ್ಕೊಡ್ತೀನಿ. ಈ ಸೆಟ್ಟಿಂಗ್ಸಲ್ಲಿ ಹಂಗೆ ಕೆಳಗಡೆ ಬಂದರೆ ನೀವು ವೈಬ್ರೇಟ್ ಏನಾದರೂ ಕೀಪ್ಯಾಡ್ ಬೇಕಂದರೆ ಇಟ್ಕೋಬೋದು, ಆನ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲ ಸೌಂಡ್ ಬೇಕಾದರೆ ನೀವು ಕೀಪ್ಯಾಡ್ ಟೈಪ್ ಮಾಡ್ಬೇಕಾದ್ರೆ ಸೌಂಡ್ ಬೇಕಂದರೆ ಆನ್ ಮಾಡ್ಬೋದು, ಬೇಡಂದ್ರೆ ಆಫ್ ಮಾಡ್ಬೋದು. ಇನ್ನು ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲಾಗಿ ನೀವು ಟ್ರೈ ಮಾಡಿ. ಈಗ ವಾಟ್ಸಪ್ನಲ್ಲಿ ಕನ್ನಡ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಕನ್ನಡ ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡ ಅಂತ ಟೈಪ್ ಆಗುತ್ತೆ. ಈಗ ನಾಡು ಅಂತ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ನಾಡು ಅಂತ ಟೈಪ್ ಆಗುತ್ತೆ. ಇದೇ ರೀತಿ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಟೈಪ್ ಆಗುತ್ತೆ. ನಿಮಗೆ ಇಮೇಜಸ್ಸು ಎಲ್ಲ ಭಾಳ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ. ಕೆಳಗಡೆ ಅಂತ ಕನ್ನಡದಲ್ಲಿದೆಯಲ್ಲ, ಅದನ್ನು ಆನು ಮಾಡ್ಬೋದು. ಆಫ್ ಮಾಡಿದರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ಬೋದು, ಆನ್ ಮಾಡಿದರೆ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಇದರ ನೋಡಿ, ಆಫ್ ಮಾಡಿ ನಿಮಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ. ಆಫ್ ಮಾಡಿದ್ದೀನಿ. ಈಗ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಇಂಗ್ಲೀಷಲ್ಲಿ ಮಾತ್ರ ನಿಮಗೆ ಟೈಪ್ ಆಗುತ್ತೆ. ಈ ಕೀಬೋರ್ಡಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅದು ಸ್ಪೆಷಲ್ ಆಗಿದೆ. ಅದು ನೀವು ಬರೆದ್ರೆ ಸಾಕು ಆಟೋಮೆಟಿಕ್ಕಾಗಿ ಅದೇ ಟೈಪ್ ಆಗುತ್ತೆ. ಈ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಪಕ್ಕದಲ್ಲಿ ಹ್ಯಾಂಡ್ ರೈಟಿಂಗ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಬೋರ್ಡ್ ಓಪನ್ ಆಗುತ್ತೆ. ಆ ಬೋರ್ಡಲ್ಲಿ ನೀವೇನು ಬರಿತೀರಲ್ಲ ಅದು ಅಲ್ಲಿ ಟೈಪ್ ಆಗುತ್ತೆ. ಅದು ಬರೆದು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ನಾನು ನಾ ಅಂತ ಬರಿತಾ ಇದ್ದೀನಿ. ಅಲ್ಲಿ ನೋಡಿ ನಾ ಅಂತ ಟೈಪ್ ಆಗಿದೆ. ಈಗ ವಾ ಅಂತ ಬರಿತಾ ಇದ್ದೀನಿ, ವಾ ಅಂತ ಟೈಪ್ ಆಗಿದೆ. ಈಗ ಸ್ಪೀಡಾಗಿ ನಮ್ಮ ಅಂತ ನಾನು ಬರಿತಾ ಇದ್ದೀನಿ ನೋಡಿ. ನಮ್ಮ ಅಂತ ಬರೆದ್ರೆ ಅಲ್ಲಿ ನಮ್ಮ ಅಂತ ಟೈಪ್ ಆಗುತ್ತೆ. ನಾಡು ಅಂತ ಬರೆದ್ರೆ ನಾಡು ಅಂತ ಟೈಪ್ ಆಗುತ್ತೆ. ಈಗ ಕನ್ನಡ ಅಂತ ಫಾಸ್ಟಾಗಿ ಬರೆದ್ರೂ ಕನ್ನಡ ಅಂತ ಟೈಪ್ ಆಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಅದು ಕರೆಕ್ಟಾಗಿ ಟೈಪ್ ಆಗುತ್ತೆ. ಇದಂತೂ ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.